Okay Google, what is the time right now? The time is 11:47 p.m. ಹಲೋ ಹೇಗಿಸ್ ವೆಲ್ಕಮ್ ಬ್ಯಾಕ್ ಟು ಗೋಶ್ ವಿಹಾರಿ ಗಾಯ್ಸ್. ಎಲ್ಲರೂ ಹೇಗಿದ್ರ? ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಾನೆ ಈ ವಿಡಿಯೋ ದೃಶ್ಯ. ಇವತ್ತು ಮಲ್ಲೇಶ್ ಕೂಡ ಜೊತೆಗೆ ಬಂದಿದ್ದಾರೆ. ಇನ್ನೊಂದೇನಂದ್ರೆ ಎಲ್ಲರೂ ಹೇಳ್ತಾ ಇದ್ರಲ್ವಾ ಮಲ್ಲೇಶ್ ಜೊತೆ ಸೇರಿ ಜಿನ್ ಹಂಟಿಂಗ್ ಮಾಡಿ ಅಂತ. ನೋಡಲ್ಲಿ ಹಲೋ ಹೋಗ್ಬಿಡ್ತು ಯಾರು? ಬೆಂಕಿ 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 ಎಲ್ಲೋಯ್ತು? ಹೋಯ್ತಾ? ಬೆಂಕಿ ಬಂತಲ್ಲ ಇಲ್ಲಿ. ಬ್ರೋ ಬ್ರೋ ಎತ್ತಿ ಬ್ರೋ, ತಲೆಗಿರೆ ತೆಗೆದು ಬ್ರೋ ಬ್ರೋ. ಗೈಸ್, ಈ ವಿಡಿಯೋ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ. ಏನಕ್ಕಂದ್ರೆ ಕಷ್ಟಪಟ್ಟು ವಿಡಿಯೋ ಮಾಡಿದೀವಿ ಗೈಸ್. ಏನಕ್ಕಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ಆ ಎಕ್ಸ್ಪೆರಿಮೆಂಟ್ ಬಗ್ಗೆ ಜಿನ್ ಏನು ಅಂತ ನಿಮ್ಗೆ ಈ ವಿಡಿಯೋಲಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ ಅಂಡ್ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ದಯವಿಟ್ಟು ಅದನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. ಸೊ ಲೈಕ್ ಮಾಡಿ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಗೈಸ್. ಹಲೋ ಹೇಗಿಸ್ ವೆಲ್ಕಮ್ ಬ್ಯಾಕ್ ಟು ಗೋಶ್ ವಿಹಾರಿ ಗೈಸ್. ಎಲ್ಲರೂ ಹೇಗಿದ್ರ? ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಾನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಇವತ್ತಾದ್ರೆ ನಾವು ಜಿನ್ ಹಂಟಿಂಗ್ ಮಾಡಕ್ ಬಂದಿದೀವಿ. ಸೊ ನನ್ನ ಜೊತೆ ಪ್ರಜ್ವಲ್ಲು, ಆಮೇಲೆ ಮಲ್ಲೇಶು, ಆಮೇಲೆ ಯಶವಂತು 3 ಜನ ಬಂದಿದ್ದಾರೆ. ಇವತ್ತು ಸ್ವಲ್ಪ ಜಿನ್ ಬಗ್ಗೆ ಹೇಳಬೇಕು ಅಂತ ನಾನು ತುಂಬಾ ದಿನದಿಂದ ನೀವೆಲ್ಲ ಕೇಳ್ತಾ ಇದ್ರಿ ಬಾ ಮಲ್ಲೇಶ್. ಸೊ ಇವತ್ತು ಮಲ್ಲೇಶ್ ಕೂಡ ಜೊತೆಗೆ ಬಂದಿದ್ದಾರೆ. ಇನ್ನೊಂದೇನಂದ್ರೆ ಎಲ್ಲರೂ ಹೇಳ್ತಾ ಇದ್ರಲ್ವಾ ಮಲ್ಲೇಶ್ ಜೊತೆ ಸೇರಿ ಜಿನ್ ಹಂಟಿಂಗ್ ಮಾಡಿ ಅಂತ. ಸೊ ಇವತ್ತಾದ್ರೆ ಜಿನ್ ಹಂಟಿಂಗ್ ಮಾಡೋಣ. ಅದ್ರ ಬಗ್ಗೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮ್ಮ ಪ್ರಜ್ವಲ್ನ ಕೇಳೋಣ ಫಸ್ಟ್ ಹೆಂಗಿದೆ ಅಂತ. ಫಸ್ಟ್ ಟೈಮ್ ಜಿನ್ ಹಂಟಿಂಗ್ ಮಾಡ್ತಾ ಇರೋದು. ಸೊ ಬೇರೆ ಕಡೆ ಎಲ್ಲ ಲೊಕೇಶನ್ಗೆ ಹೋಗಿದ್ದಾನೆ, ನಮ್ಮ ಮಲ್ಲೇಶ್ ಜೊತೆ ಹೋಗಿದ್ದಾರೆ. ಸೊ ಇವತ್ತು ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ ಬಂದಿದ್ದಾನೆ. ಸೊ ಈ ವಿಡಿಯೋನ ಹೋಗೋಕ್ಕಿಂತ ಮುಂಚೆ ಲೈಕ್ ಮಾಡ್ಬಿಡಿ. ಸೊ ಏನು ಪ್ರಜ್ವಲ್, ಫಸ್ಟ್ ಟೈಮ್ ಸಾಧಾರಣ ಜೊತೆಗೆ ಬರ್ತಿರೋದು, ಮತ್ತೆ ಮಲ್ಲೇಶ್ ಇವರಿಬ್ರು ದೊಡ್ಡ ಇದು 2 ಚಾನಲ್ ಇಂದನೂ ಫಸ್ಟ್ ಟೈಮ್ ನಾನು ಇದು ವಿಡಿಯೋದಲ್ಲಿ ಬರ್ತಿರೋದು. ನೋಡ್ಬೇಕು ಏನು ಸಾಹಸ ಮಾಡ್ತಾರಂತ ನೋಡ್ಬೇಕು ಇವತ್ತು. ಆದ್ರೆ ಪಕ್ಕ ಇವತ್ತೊಂದಂತೂ ಕಾದಿದೆ, ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನೀವು ತುಂಬಾ ದಿವಸದಿಂದ ಆಸೆ ಪಟ್ಟಿರೋದು, ಬಟ್ ನಾನು ತುಂಬಾ ಲೇಟ್ ಮಾಡಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತೀನಿ. ಮತ್ತೆ ನೀವೆಲ್ಲರೂ ಆಸೆ ಪಡ್ದಂಗೆ ನಮ್ಮ ಸಾಗರನ ಜೊತೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ದೀರಾ. ಒಟ್ಟಿಗೆನೆ ಒಂದು ದೊಡ್ಡ ಲೊಕೇಶನ್ಗೆ ಬಂದಿದ್ದೀರಿ. ಆ ಲೊಕೇಶನ್ಗೆ ಬಂದು ನಾವಿವತ್ತು ರಿಚುವಲ್ ಮಾಡಬೇಕು. ಆಲ್ಮೋಸ್ಟ್ ನನಗೆ ಜಿನ್ ಬಗ್ಗೆ ಗೊತ್ತಿಲ್ಲ, ಸಾಗರನಾಗೆ ಗೊತ್ತಿದೆ, ಯಾಕಂದ್ರೆ ಅವ್ರು ನಮ್ಗಿಂತ ಸೀನಿಯರು. ಸೊ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಇವಾಗ ನೀವು ಕೇಳ್ದಂಗೆ ನಾವು ಕಾಲೇಜ್ ಲೊಕೇಶನ್ಗೆ ಬಂದಿದ್ದೀವಿ. ಬಂದ್ಬಿಟ್ಟು ಇಲ್ಲಿ ನೀವು ಹೇಳ್ದಂಗೆ ಆ ತಾಯಿ ಮಗು ಆತ್ಮನ ಸೇರಿಸಿ ಅಂತ ಹೇಳಿದ್ದೀರಾ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಇವತ್ತು ಟ್ರೈ ಮಾಡ್ತೀರಿ. ಅದರಲ್ಲಿ ಏನಾದರೂ ಒಂದು ಮಾಡಿ ಸೇರಿಸ್ಬಿಟ್ಟೆ ಹೋಯ್ತೀರಿ ಇಲ್ಲಿಂದ. ಸೊ ಇವತ್ತು ನಮ್ಮ ಜೊತೆ ಯಶವಂತ್ ಇದ್ದಾನೆ. ಬಾಯ್ ಯಶವಂತ್. ಸೊ ಗೈಸ್, ಇವತ್ತು ಯಶವಂತ್ ಕೂಡ ಬಂದಿದ್ದಾರೆ. ಸೊ ನೋಡೋಣ, ಇವತ್ತು ನಾವು 4 ಜನನು ನಿಂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ಜಿನ್ ಹಂಟಿಂಗ್ ಕೂಡ ಯಶವಂತ್ ಕೂಡ ಫಸ್ಟ್ ಟೈಮ್ ಬಂದಿರೋದು. ಅದು ನನ್ನ ಜೊತೆ ನನ್ನ ಚಾನಲ್ ಬರ್ತಾ ಇರೋದು. ಅಂಡ್ ಮಲ್ಲೇಶ್ ಜೊತೆ ಬಂದಿರಬೇಕು, ಬಟ್ ನನ್ನ ಚಾನಲ್ ಬರ್ತಾ ಇರೋದು ಫಸ್ಟ್ ಟೈಮು. ಸೊ ಯಶವಂತ್ ಹೆಂಗಿದೆ ಬ್ರೋ? ನೀವು ನಿಮ್ಮ ವಿಡಿಯೋಗಳೆಲ್ಲ ನೋಡಿದೆ, ನಾನು ತುಂಬ ಲೈಕ್ ಆಯಿತು. ಆದರೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ, ನಾನು ಮಲ್ಲೇಶ್ ಬ್ರೋಗೆ ಹೇಳ್ತಾ ಇದ್ದೆ ಅವ್ರ ಜೊತೆ ಒಂದು ವಿಡಿಯೋ ಮಾಡ್ಬೇಕು ಬ್ರೋ ನಾವೆಲ್ಲ ಸೇರಿಕೊಂಡು ಅಂತ. ಆಗ್ಲಿ ಜಿನ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಮಲ್ಲೇಶ್ ಬ್ರೋ. ಅದಕ್ಕೆ ಬಂದಿದ್ದೀವಿ ಸಾಗರ್ ಬ್ರೋ ಜೊತೆ. ಅದಕ್ಕೆ ಇವಾಗ ಹೋಗ್ಬಿಟ್ಟು ನೋಡೋಣ, ಏನೇನಾಗುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಆಚೆಗೆ ಬರಬೇಕು ಅಷ್ಟೇ. ಗೈಸ್,
ಗೈಸ್ ಇವಾಗ ಜಿನ್ ಬಗ್ಗೆ ಏನು ಅಂತ ಹೇಳ್ತೀನಿ ಕೇಳಿ. ನೋಡಿ ಗೈಸ್, ಜಿನ್ ಅನ್ನೋದು ಸುಮಾರು ಜಾತಿ ಇದೆ, ಒಂದು 12 ಜಾತಿ ಇದೆ. ಒಂದೇ ನಿಮಿಷ. ಸೊ ಫ್ರೆಂಡ್ಸ್, ಇವ್ರ ಲೈವ್ ಎಲ್ಲ ನೀವು ನೋಡೇ ಇರ್ತೀರಾ, ಸುಮಾರು ಸಲ ನೀವು ಲೈವ್ ಅಲ್ಲೆಲ್ಲ ಕೇಳಿದ್ದೀರಾ, ಅಣ್ಣ ಜಿನ್ ಬಗ್ಗೆ ತಿಳಿಸ್ಕೊಡಿ ಅಂತ. ಇವ್ರ ಲೈವ್ ಅದು ಮಧ್ಯಾಹ್ನ ಟೈಮಲ್ಲಿ ಬೇರೆ ಟೈಮಲ್ಲಿ ಮಾತಾಡಬಾರ್ದು. ಸೊ ಅದರಿಂದಾನೇ ಒಂದು ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸ್ ಪ್ರಕಾರನೇ ಬಂದಿದೀವಿ ಇವತ್ತು. ಸೊ ನಾವು ಜಿನ್ ಬಗ್ಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ದು ಅಂದ್ರೆ ಗೈಸ್, ಟೋಟಲ್ ಜಿನ್ ಅಲ್ಲಿ 12 ತರ ಜಾತಿ ಇದೆ. ಆ 12 ತರ ಜಾತಿದಲ್ಲಿ ನಮ್ಗೆ ಬೇಡ, ನಾವು ತಗೊಳ್ಳೋದು 3 ಜಾತಿ ತಗೊಳ್ಳೋಣ. ಆ 3 ತರ ಜಾತಿಯಲ್ಲಿ ಗೈಸ್ ಸ್ವಲ್ಪ ಜನ ಏನ್ ಥಿಂಕ್ ಮಾಡ್ತಾರಂದ್ರೆ, ಅಲ್ಲಾದಿನ್ ಅಂದ್ರೆ ಕಾರ್ಟೂನ್ ನೆಟ್ವರ್ಕ್ ಶೋ ಅಲ್ಲಿ ಜಿನ್ ಅಂತ ಬರ್ತಾ ಇತ್ತಲ್ಲ ಮೂವಿಗಳಲ್ಲೆಲ್ಲ ಯೂಸ್ ಮಾಡಿ, ಆ ಜಿನ್ ಅಂತ ತಿಳ್ಕೊಂತಾರೆ. ಬಟ್ ರಿಯಾಲಿಟಿ ಜಿನ್ ಬಂದು ಗೈಸ್ ಇದರದ್ದು ಬೇರೆ ಲೋಕ. ಈ ಜಿನ್ ಅನ್ನುವಂಥದ್ದು ಒಂದು ಇಸ್ಲಾಂ ಮತಕ್ಕೆ ಹುಟ್ಟಿರುವಂತಹ ದೇವರು ಇದನ್ನು ಹೊಗೆ ಮತ್ತು ಬೆಂಕಿಯಿಂದ ಸೃಷ್ಟಿ ಮಾಡಿ ಬೇರೆ ಲೋಕದಲ್ಲಿ ಬಿಟ್ಟಿರುವುದು ಎಂದು ಇಸ್ಲಾಂ ಮತದವರು ತುಂಬಾ ನಂಬುತ್ತಾರೆ. ಬಟ್ ಈ ಜಿನ್ ಏನಂದ್ರೆ ಭೂಲೋಕಕ್ಕೆ ಬರುವುದು ತುಂಬಾ ಕಡಿಮೆ, ಬಟ್ ಬಂತು ಅಂದ್ರೆ ಇಸ್ಲಾಮಿಕ್ ಮತದವರು ತುಂಬಾ ಅದನ್ನ ತುಂಬಾ ಕೆಲಸಗಳು ಮಾಡಿಸ್ಕೊಂಡಿದ್ದಾರೆ. ಸೊ ಹೆಚ್ಚಿಗೆ ಈ ಜಿನ್ ಬಂದು ರಾಜಸ್ಥಾನ್ ಕಡೆ ಇರುತ್ತೆ. ಬಟ್ ಜಿನ್ನದು ಈ ಲೋಕ ಅಲ್ಲ, ಜಿನ್ನದ್ ಬಂದು ಬೇರೆ ಲೋಕ. ಅದು ತುಂಬಾ ಇಸ್ಲಾಂ ಮತಕ್ಕೆ ಚೆಂದಿರೋದು. ಸೊ ಇಸ್ಲಾಂ ಮತದಲ್ಲಿ ಏನಂದ್ರೆ, ಜಿನ್ನು ಫಸ್ಟ್ ಅವ್ರ ಬಾಡಿಯಲ್ಲಿ ಇಲ್ಲಾಂದ್ರೆ ಅವ್ರ ಮನೆಗೆ ಏನಾದ್ರು ಬರಬೇಕು ಅಂದ್ರೆ ಫಸ್ಟ್ ಅದನ್ನ ಪರ್ಮಿಷನ್ ಕೇಳುತ್ತೆ, ಮನುಷ್ಯನ ಪರ್ಮಿಷನ್ ಕೇಳುತ್ತೆ, ಯಾವ್ದಾದ್ರು ರೂಪದಲ್ಲಿ ಬಂದು ಪರ್ಮಿಷನ್ ಕೇಳುತ್ತೆ. ಆ ಪರ್ಮಿಷನ್ ಏನಾದ್ರು ಅದಕ್ಕೆ ಏನಾದ್ರು ಸಿಕ್ತಂದ್ರೆ ಅವನು ಅವ್ರ ಮನೆ ಬಾಡಿ ವಾಡೆ ಬಂದು ಸೇರ್ಕೊಂಡು ಅವ್ರ ಮನೆಗೆಲ್ಲ ಚೆನ್ನಾಗಿರುತ್ತೆ. ಬಟ್ ಯಾರ ಬಾಡಿ ವಾಡೆ ಸೇರ್ಕೊಂಡಿರುತ್ತೆ ಅದನ್ನ ಮಾತ್ರ ಕರ್ಕೊಂಡು ಹೋಗ್ಬಿಡುತ್ತೆ ಅದ್ರ ಲೋಕಕ್ಕೆ. ಸೊ ಇದನ್ನ ಏನಂದ್ರೆ, ನನಗೆ ಗೊತ್ತಿರೋರು ಅಂದ್ರೆ ಒಬ್ರು ಮಸೀದಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ತನ್ವೀರ್ ಅಂತ. ಅವರು ಮಸೀದಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ತೆಲುಗು ಹಂಟಿಂಗ್ ಮಾಡ್ಬೇಕಾದ್ರೆ ನನಗೆಲ್ಲ ತಿಳಿಸ್ಕೊಟ್ಟಿದ್ರು. ಸೊ ಅದ್ರ ಪ್ರಕಾರವಾಗಿ ಇವತ್ತು ನಾವು ಹಂಟಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಗೈಸ್, ಮೇನ್ ಥಿಂಗ್ ಏನಂದ್ರೆ, ಇವತ್ತು ಜಿನ್ ಅಂತ ಹೆಂಗ್ ಗೊತ್ತಾಗುತ್ತಂದ್ರೆ, ನೋಡಿ ಜಿನ್ ಅನ್ನೋದು ಒಂದು ಬ್ಲಾಕ್ ಕಲರ್ ಶಾಡೋ ಇರುತ್ತೆ. ಆ ಬ್ಲಾಕ್ ಕಲರ್ ಶಾಡೋ ಇಲ್ಲಿ ಸುಮಾರು ನಂಗೆ 4-5 ಸಲ ಇದು ಡೌಟ್ ಹೊಡಿತಾನೆ ಇತ್ತು ನಂಗೆ, ಈ ಜಿನ್ ಅನ್ನೋದು ಅಲ್ಲೋಗಿ ವಿಡಿಯೋ ಮಾಡಲೇಬೇಕು, ಜಿನ್ ಹಂಟಿಂಗೇ ಮಾಡಬೇಕು ಅಂತ. ಬಟ್ ಮಲ್ಲೇಶ್ ಫ್ರೀ ಇದ್ರೆ ನಾನು ಬಿಸಿ ಇದ್ದೆ, ನಾನು ಫ್ರೀ ಇದ್ರೆ ಮಲ್ಲೇಶ್ ಬಿಸಿ ಇದ್ರು. ಸೊ ಇವತ್ತು ಒಟ್ಟುಗೂಡಿ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಹಂಗೆ ನಮ್ಗೆ ಆ ಮಸೀದಿಯಲ್ಲಿ ಏನ್ ಹೇಳ್ಕೊಟ್ರೋ ಅದು ಕೂಡ ಇಲ್ಲಿ ಪ್ರಯೋಗ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ದಯವಿಟ್ಟು ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ವಿಡಿಯೋ ನೋಡಿ. ನನ್ನ ಚಾನಲ್ಲು ಅಂಡ್ ಮಲ್ಲೇಶ್ ಚಾನಲ್ಲು, ನಮ್ಮ ಚಾನಲ್ ಹೆಸರು ರೈಡಿಂಗ್ ಚಾರ್ಜ್, ಸೊ ಸಾರಿ ರೈಡಿಂಗ್ ಕ್ಯಾಪ್ಚರ್ ಅಂತೆ. ಸೊ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋ ನೋಡಿ ಗೈಸ್. ನಿಮ್ಗೆ ಅಲ್ಲಿ ಕೇಳ್ಕೊಳ್ಳೋದಷ್ಟೇ, ಲೈಕ್ ಮಾಡಿ ವಿಡಿಯೋ ನೋಡಿ. ಅಂಡ್ ಗೈಸ್, ನಾನು ಮಲ್ಲೇಶ್ ಒಂದು ಡಿಸೈಡ್ ಬಂದಿದೀವಿ, ಈ ಫೇಕ್ ಅಪ್ಲಿಕೇಶನ್ಸ್ ಪ್ರಮೋಷನ್ಸ್ ಮಾಡಬಾರ್ದು ಅಂತ. ಅದು ಮಾಡ್ದೇನೆ ಲೈಕ್ ಕೇಳ್ತಾ ಇದೀವಿ, ಲೈಕ್ ಇಂದಾನೆ ನಾವು ದುಡ್ಕೊಳ್ಳೋದು. ಸೊ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಂತೀರ ಅಂತ ಹೇಳ್ಕೊಂಡು ಈ ವಿಡಿಯೋಗಾದ್ರೆ ಹೊರಡೆ ಹೋಗೋಣ. ಇದೆ ಸೊ ಫ್ರೆಂಡ್ಸ್, ತುಂಬ ಟೈಮ್ ಹಿಡೀತು ನಮಗೆ ಈ ಲೊಕೇಶನ್ಗೆ ಪರ್ಮಿಷನ್ ಸಿಗೋ ಅಷ್ಟರಲ್ಲಿ. ಮತ್ತೆ ಕಿಟಕಿ ಹತ್ರ ಏನೋ ತಲೆ ಕಾಣಿಸ್ತಾ, ಈ ಕಡೆ ಇಲ್ಲ ಅಣ್ಣ, ಏನೋ ಶೇಕ್ ಆಗ್ತಿದೆ ನೋಡಿ, ಈ ಕಡೆ ಲೆಫ್ಟ್ ಅದೇ ಅದೇನೋ ಗಬ್ಬಳ ಅನ್ಸುತ್ತಷ್ಟೇ. ಗೈಸ್, ಲಾಸ್ಟ್ ಟೈಮ್ ಬಂದಾಗ ನಾನು ಸಿಂಗಲ್ ಹಂಟಿಂಗ್ ಮಾಡಿದ್ದೆ ಇಲ್ಲಿ. ಇವತ್ತು ನೋಡೋಣ ಹೆಂಗಿದೆ ಅಂತ. ಹಿಂಗೆ ತಾನೆ ಹೋಗೋದು.
ಇರೋ ಅಣ್ಣ ನೀವು ಟಾರ್ಚ್ ಹಾಕಿ ಅಣ್ಣ ಇಲ್ಲಿ ಅಣ್ಣ ಇಲ್ಲಿ ಅಲ್ಲೇನೋ ನೋಡ ಅಲ್ಲಿ ಹಲೋ ಹೋಗ್ಬಿಡ್ತು ನಡಿ ಓಡ್ಬೇಡ್ರಿ. ಅಣ್ಣ ಗೇಟ್ ಮುಚ್ಚಿದೆ ಅದು ಹಂಗೆ ಹೋಯ್ತಾಣದು. ಅಲ್ಲಿ ಗೇಟ್ ಫುಲ್ ಕ್ಲೋಸ್ ಆಗಿದೆಯಲ್ಲ ನೋಡೋಣ. ಯಾರೋ ನಿಂತ್ಕೊಂಡು ಅಬ್ಸರ್ವ್ ಮಾಡಿದಾರೆ ನಮ್ಮನ್ನ. ಯಾರೋ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದಾರೆ. ಹೋಗಕ್ಕಾಗಲ್ಲ. ಗೇಟ್ ಕ್ಲೋಸ್ ಅಲ್ಲಿ ಕಾಣಿಸ್ತಿದೆ, ಅದು ಹಂಗೆ ಹೋಯ್ತದು ಇನ್ವಿಸಿಬಲ್ ತರ. ಅಲ್ಲಿ ನೋಡಿ ಅಣ್ಣ ಗೇಟ್ ಕ್ಲೋಸ್ ಅಲ್ಲಿ ಇದೆ ಅದು. ಹೌದು ಗೇಟ್ ಕ್ಲೋಸ್ ಅಲ್ಲಿ ಇದೆ. ನೋಡಿ ಇಲ್ಲಿ ಓಪನ್ ಇರೋದು, ಇಲ್ಲಿ ಹೌದು ಏನು ಹೇಳ ಮಾತಾಡ್ತಾ ಇದ್ರೆ ಏನು ಮಾತಾಡ್ತಾ ಇದ್ರೆ ಹೆಂಗ್ ಬಂತದು? ನಿಂದ್ರಲ್ಲಿ ಕ್ಯಾಪ್ಚರ್ ಆಯ್ತಾ? ನಾನು ಇವಾಗಾದ್ರೆ ಅಲ್ಲಿಂದ ನಾವು ನಿಂತ್ಕೊಂಡು ನೋಡಿದ್ವಿ, ಇಲ್ಲಿ ಯಾರೋ ಕಾಣಿಸಿ ಹಂಗೆ ಒಳಗಡೆ ಗೇಟಲ್ಲಿ ಹೋಗಕ್ಕಾಗಲ್ಲ, ಬಟ್ ಅದ್ರ ಒಳಗಡೆ ಹೋದಂಗೆ ಕಾಣಿಸಿದೆ ನಮಗೆ. ಬಟ್ ಇದು ಟ್ರಾನ್ಸ್ಪರೆಂಟ್ ಹಂಗೆ ಮೂವ್ ಆದಂಗೆ ಆಯ್ತು ಗೈಸ್. ಇದು ಯಾರಾದ್ರೂ ಇದ್ದೀರಾ? ಈಗ ಯಾರೋ ಇಲ್ಲಿಂದ ಪಾಸ್ ಆದ್ರಂತೆ. ಯಾರು? ಮೇಲೆ ನನಗೆ ಹಲೋ ಬೆಂಕಿ ಎಲ್ಲೋಯ್ತು? ಹೋಯ್ತಾ? ಬೆಂಕಿ ಬಂತಲ್ಲ ಇಲ್ಲಿ. ಇವಾಗ ಇಲ್ಲಿ ಬೆಂಕಿ ಬಂತಲ್ಲ? ಇಲ್ಲೇ ಬಂದಿತ್ತು ಬೆಂಕಿ. ಇದೇ ಹೌದು ಬೆಂಕಿ ಬಂದ. ಹಲೋ ಹೌದಲ್ವಾ? ಹೆಜ್ಜೆ ಬರೋದು. ಹೌದು ಚಿಕ್ಕ ಮಕ್ಕಳದ್ದು ಯಾವುದು ಇದು ಹೆಜ್ಜೆ, ಇದು ಕೈ ನೋಡಿ ಬ್ರೋ, ಎಷ್ಟು ಚಿಕ್ಕದಿದೆ ಗಾಯ್ಸ್ ಕೈ. ಪ್ರಾಮಿಸ್ ಅಂದ್ರೆ ನೀಟಾಗಿ ಬಿದ್ದಿದೆ ಬ್ರೋ. ಇದು ರೇಖೆಗಳೆಲ್ಲ ಬಿದ್ದಿದೆ ನೋಡಿ ಬ್ರೋ. ಇದು ಎಷ್ಟು ಚಿಕ್ಕದಾಗಿದೆ ಗೊತ್ತಾ ಕೈ. ಎಲ್ಲರೂ ಸೇಮ್ ಓ ಫಸ್ಟ್ ಅಲ್ಲಿ ಇದಿಲ್ಲ ಬ್ರೋ. ಏನಿದೆ ಬೆಂಕಿ? ನಂಗೆ ಯಾಕೋ ಸೀರಿಯಸ್ ಆಗಿ ಏನೋ ಅಟ್ಯಾಕ್ ಆಗೋ ತರ. ನೀವು ನಮ್ಮನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದೀರಾ? ಇಲ್ಲಿದ್ದೀರಾ ಅಂತ ನಾವು ನಂಬ್ತಾ ಇದ್ದೀರಿ. ನಮಗ್ ಗೊತ್ತು ನೀವಿಲ್ಲೇ ಇದ್ದೀರಾ ಅಂತ. ಯಾರಾದ್ರೂ ಇದ್ದೀರಾ?
2 ಸರಿ ಬಂತು ಬ್ರೋ. ಗೈಸ್ ಜಿನ್ನಲ್ಲಾದ್ರೇನೆ ಇದರ ಜಿನ್ನೇನಾದ್ರು ಕೋಪಗೊಂಡ್ರೇನೆ ಇದರ ಅದು ನಾನೆಲ್ಲ ತಾಯಿ ಆತ್ಮ ಅಣ್ಣ. ಇಲ್ಲಿ ಕರೆಕ್ಟಾಗಿ ಪಿಕ್ಚರ್ ನಿಮ್ಗೆ ಗೊತ್ತಿಲ್ಲ. ನಾನು ಕ್ವಶನ್ ಕೇಳಿದ್ದೀನಿ ಬಂದು ಏನು ನಡೆದಿದೆ ಗೊತ್ತಾ? ಒಂದು ತಾಯಿ ಆತ್ಮ, ಒಂದು ಮಗು ಆತ್ಮನ ಜಿನ್ ಹಿಡ್ಕೊಂಡೈತೆ ತಾಯಿ ನೋಡಿ. ಹೇಳಿದ್ರೆ ನೋಡೋದ ಇವಾಗ ಅದು ಹೇಳಿದ ತಕ್ಷಣ ಆಯ್ತು ನೋಡಿದ್ರಾ? ಇವಾಗ ಮಗು ಆತ್ಮನ ಜಿನ್ ಹತ್ರದಿಂದ ನಾವು ಬಿಡುಗಡೆ ಬಿಡಿಸಿ ಆ ತಾಯಿ ಹತ್ರಕ್ಕೆ ಸೇರಿಸ್ಬೇಕು. ಅದಕ್ಕೋಸ್ಕರ ಇವತ್ತು ಬಂದಿರೋದು ನಾವು. ಗೈಸ್ ನೋಡೋಣ. ಇವಾಗಾದ್ರೆ ಸೌಂಡ್ ಕೇಳಿದ್ರೆ ಮೈಂಡ್ ಬ್ಲಾಕ್ ಆಗ್ಬಿಡ್ತು ನನಗೆ ಬ್ರೋ. ಬೆಂಕಿ ಬ್ರೋ. ಕೇಳಿಸ್ತಿದೆ, ಸೌಂಡ್ ಕೇಳಿಸ್ತಿದೆ ಕ್ಲಿಯರ್ ಆಗಿ. ಹಲೋ ಬ್ರೋ, ನಿಮ್ಗೆ ಎಂತ ತೊಂದರೆ ಮಾಡಕ್ ಬಂದಿಲ್ಲ. ಯಾರಾದ್ರೂ ಇರೋದಾದ್ರೆ ದಯವಿಟ್ಟು ಒಂದ್ಸಲಿ ನಮ್ಮ ಹತ್ರ ಮಾತಾಡಕ್ ಟ್ರೈ ಮಾಡಿ. ನಿಮ್ಗೆ ಎಂತಾದ್ರೂ ತೊಂದರೆ ಮಾಡಲ್ಲ. ಅದು ಪಾರಿವಾಳ ಬ್ರೋ. ಪಾರಿವಾಳ ಎದ್ದೇಳಕ್ ಚಾನ್ಸೇ ಇಲ್ಲ. ಮೇಲೆ 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 ಹೋಯ್ತಾ ಬ್ರೋ? ಕೆಳಗೂ ಸೌಂಡ್ ಕೇಳಿಸಿದೆ, ಮೇಲೆ ಕೇಳಿಸ್ತದೆ. ಹೇ ಅಲ್ಲಿ ಹೆಜ್ಜೆ ಸೌಂಡ್ ಇರಿ. ಯಾರು ನಡ್ಕೊಂಡ್ ಬಂದಂಗೆ ಸೌಂಡ್ ಬಂತಲ್ವಾ? ಹಾ, ನಿಜವಾಗ್ಲೂ ನಿಮ್ಗೆ ಎಂತಾದ್ರೂ ತೊಂದರೆ ಮಾಡಕ್ ಬಂದಿಲ್ಲ. ಇದ್ಯಾವುದೋ ಡಿಫ್ರೆಂಟ್ ವಾಯ್ಸ್ ಅಣ್ಣ. ನೀವು ಎಷ್ಟರ ಇದ್ದೀರಾ ಇಲ್ಲಿ? ನಮ್ಮನ್ನೇನ ನೋಡ್ತಾ ಇದ್ದೀರಾ? ಲೇಡೀಸ್ ಲೇಡೀಸ್ ಸೌಂಡ್. ಹೇ ಗೆಜ್ಜೆ ಸೌಂಡ್ ಬ್ರೋ. ಇಲ್ಲ ಹೇ ಕ್ಲಿಯಾರಿಟಿಯಾಗಿ ಗೆಜ್ಜೆ ಸೌಂಡ್ ಬ್ರೋ. ಅಲ್ಲ ಬ್ರೋ, ಆಚೆ ಹುಳ ಸೌಂಡ್ ಅದು. ಸೊ ಫ್ರೆಂಡ್ಸ್, ಇದು ಗ್ಯಾರಂಟಿ ಜಿನ್ನೆ ಗ್ಯಾರಂಟಿ ಜಿನ್ನೆ. ಸೊ ಫ್ರೆಂಡ್ಸ್ ಲಾಸ್ಟ್ ಟೈಮ್ಗಿಂತ ಇವಾಗ ಹೆವಿ ಆಕ್ಟಿವಿಟೀಸ್ ನಡೀತಿದೆ. ನಿಜವಾಗ್ಲೂ ಸೀರಿಯಸ್ ಆಗಿ ಅಣ್ಣ, ಪಕ್ಕಾ ಇದು. ಸ್ವಲ್ಪ ಧೈರ್ಯವಾಗಿರಿ, ಏನು ಆಗಲ್ಲ. ಭಯ ಅಂತೂ ಬೀಳ್ಬೇಡ, ಭಯ ಪಡಬೇಡ ಅಷ್ಟೇ. ನಾವೊಂದು ಟಾರ್ಗೆಟಿಂದಾನೇ ಬಂದಿರೋದು, ಅದು ಮುಗಿಸ್ಬಿಟ್ಟೆ ಹೋಗೋದು ಇವತ್ತು. ಗೈಸ್ ಅದೇನಾದ್ರೂ ಆಳೋಂಗೇನಾದ್ರೂ ಆಯ್ತಂದ್ರೆ ನಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಹತ್ತಂಗೆ ಫೀಲ್ ಅನ್ಸುತ್ತೆ. ನನ್ನ ಮೈಯೆಲ್ಲ ಫುಲ್ಲು ಬಿಸಿ, ಗೂಸ್ಬಂಸ್ ತುಂಬಿಡ್ತೆ ಗೈಸ್ ಇಲ್ಲಿ ನಿಂತ್ಕೊಂಡ್ರೆ. ನನಗಂತೂ ಒಂಥರ ಮೈಯೆಲ್ಲ ಜುಮ್ ಅಂತ ಇದೆ. ಒಂದೇ ಕಡೆ ಇರೋದು ಬೇಡ, ಸಪ್ರೇಟ್ ಆಗೋಣ. ಸಪ್ರೇಟ್ ಏನು ಬೇಡ ಬ್ರೋ. ಇಲ್ಲ ಒಂದು ಕೆಲಸ ಮಾಡ, ನೀನು ಆ ಕಡೆಯಿಂದ ಬಂದು ನಾವು ಈ ಕಡೆಯಿಂದ ಬರ್ತೀವಿ. ಓಕೆ. ಕನ್ಫರ್ಮ್ ಜಿನ್ನೆ ಇದೆ. ಸಪ್ರೇಟಾಗಿ ಬರೋ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಏನಾಗಲ್ಲ. ಮಲ್ಲೇಶ್ ಇರ್ತಾನೆ, ನಾನು ವಂಶ ಕರ್ಕೊಂತೀನಿ ಅವನು. ಎಷ್ಟೊಂದು ನಾನು ಕರ್ಕೊಂಡು ನೀನು ಹಿಂಗೋಗಿ ನೀವು, ಇಲ್ಲ ನಾವು ಹಂಗೋಗ್ಲ ಹಿಂಗೋಗಿ ಹೆಂಗಾದ್ರೂ ಹಿಂಗೋಗಿ ಹುಷಾರಾಗಿ ಹೋಗಿ ಬ್ರೋ. ಒಂದೇ ಹತ್ರ ಇರಬಾರ್ದು ಅಂತ ಹೇಳಿದ್ದೀರಲ್ಲ ಬ್ರೋ ಫಸ್ಟ್. ಇರ್ಲಿ ಬಿಡು, ನಾವು ಈ ಕಡೆ ಹೋಗ್ತೀರಿ ಬಿಡೋಣ, ಪರವಾಗಿಲ್ಲ. ಏನು ಅದೇ ಇಲ್ಲಿಗೆ ಕಳಿಸ್ಬಿಡೋಣ, ಈ ಕಡೆ ಸೌಂಡ್ ಏನು ಪರವಾಗಿಲ್ಲ. ನಾನು ಈ ಕಡೆ ನೋಡ್ಕೊತೀನಿ. ಏನಾಗಿದ್ರೆ ಹಾಂ ಬ್ರೋ. ಏನಾಯ್ತು? ಏನೋ ಹಿಂದೆ ಬಂದಂಗೆ ಆಗ್ತದೆ.
ಎಲ್ಲಿ ಬ್ರೋ? ಎಲ್ಲ ಸೌಂಡ್ ಬಂತು. ಕೇಳಿಸ್ತದೆ. ಮೇಲೆ ಗೋಳಿ ಬ್ರೋ, ಬಾತ್ರೂಮ್ ಇಲ್ಲೇ ಇರೋದು. ಇದೇ ಬಾತ್ರೂಮ್ ಹುಷಾರು, ಬಾತ್ರೂಮ್ ಡೇಂಜರು. ಬಾತ್ರೂಮ್ಗಳಲ್ಲಿ ಜಾಸ್ತಿ. ಬಂದ್ಬಿಡಿ ಬ್ರೋ. ಯಾರೋ ಯಾವ ಕಡೆ? ಹಾಂ, ಇಲ್ಲಿ ಕೇಳಿಸ್ತು. ನಮ್ಮ ಪಕ್ಕದಲ್ಲಿ ಕೇಳಿಸು. ಅಲ್ಲಿ ನಮ್ಮ ಪಕ್ಕದಲ್ಲಿ ಕೇಳಿಸ್ತು. ಯಾವಾಗ? ಇವಾಗ ನಾವು ಫಸ್ಟ್ ಒಳಗಡೆ ಹೋಗಿ ಹತ್ತು ಕಡೆ ಬ್ರೋ. ಇವಾಗ ನಾವು ಇರೋ ಹತ್ರನೇ ಇದ್ದಿದ್ದು. ಎಲ್ಲ ಕಡೆ ಆಟ ಆಡಿಸ್ತಿದೆ ಅಣ್ಣ. ಆ ಮೂಲೆಯಲ್ಲಿ ನಿಮಗೆ ಕೇಳಿಸ್ತಿದೆ, ಈ ಮೂಲೆಯಲ್ಲಿ ನಮಗೆ ಕೇಳಿಸ್ತಿದೆ. ಒಂದ್ಸರಿ ಕೇಳ್ಬಿಡ, ಏನೋ ಅಟ್ಯಾಕ್ ಏನು ಮಾಡಲ್ಲ ಅಲ್ಲ. ನಮ್ಗೆಂತ ತೊಂದರೆ ಮಾಡಬೇಡಿ. ನಮ್ಮ ವಾಯ್ಸ್ ಕೇಳಿಸ್ತಿದೆಯಾ ನಿಮ್ಗೆ? ಹಲೋ ಮೇಡಮ್, ನಿಮ್ಗೆಂತ ತೊಂದರೆ ಮಾಡಕ್ ಬಂದಿಲ್ಲ? ನೀವು ನಿಜವಾಗ್ಲೂ ಇದ್ದೀರಾ ಇಲ್ಲಿ? ಏನು ಸೌಂಡ್ ಕೇಳಿಸ್ತದ? ಹಲೋ, ನೀವ್ಯಾರಾದ್ರೂ ಇಲ್ಲಿ ಇದ್ದೀರಾ? ಇಲ್ಲೇನೆ ನಮ್ಮನ್ನ ಅಟ್ಯಾಕ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ನೀವು? ನನ್ನ ಹತ್ರ ಸೌಂಡ್ ಕೇಳಿಸ್ತು. ಹತ್ರ ಬಾಳ ಅನ್ನಿಸ್ತಿದೆ ನನಗೆ. ಗಾಯ್ಸ್ ಈ ಥರ ಬಂದರೆ ತುಂಬ, ಈ ಥರ ಜಿನ್ ಇರೋ ಜಾಗದಲ್ಲೇ ಗಾಯ್ಸ್ ತುಂಬ ಆಗೋದು. ಮುಂದಕ್ಕೆ ಬಾಡ ಅಣ್ಣ. ಅಣ್ಣ ಹತ್ರಕ್ಕೆ ಹೋದ್ರೆ ಸೌಂಡ್ ಬರ್ತಿದ್ದೀರ ಅಣ್ಣ. ಅದು ಇಲ್ಲಿ 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 ಬ್ರೋ, ಹೋಗ್ಬಿಡಿ ಬ್ರೋ. ನೀವು ಮಾಡಿಲ್ಲ ಬ್ರೋ. ಇದೇನಣ್ಣ ಇದು? ಇದೇನು ಸುಟ್ಟಾಕಿರೋದು? ಅದೇನೋ ಮೆಸೇಜ್ ಕೊಡ್ಬೇಕಂತ ಏನಾದ್ರು ಅನ್ಕೊಂಡಿದ್ಯಾ? ನೀವೇನಾದ್ರೂ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಕೆಟ್ಟದಾಗ ಸ್ಮೆಲ್ ಬೇರೆ ಬರ್ತಿದೆ. ಏನಿದು? ಅಲ್ಲ, ಇದು ನೋಡಿ, ಇಲ್ಲ ಹೆಂಗ್ ಮಾರ್ಕ್ ಆಗಿದೆ ಅದು ಬಿಟ್ಬಿಡೋದು. ಇಲ್ಲಿ ಕಾಲಕ್ಕಿದೆ, ಒಳಗೆಲ್ಲ ಸೌಂಡ್ ಬರ್ತಿದೆ. ಇಲ್ಲಿ ಏನೋ ಸೌಂಡ್ ಬರ್ತಿದೆ, ಸ್ಮೆಲ್ಲು. ನೀವೇನಿಗೆ ಈ ಥರ ಅಟ್ಯಾಕ್ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾವು ನಿಮ್ಗೇನಾದರೂ ತೊಂದರೆ ಕೊಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಆಸೆ ಏನಂತಂದ್ರೆ ಆ ಮಗು ಆತ್ಮನ ತಾಯಿ ಆತ್ಮ ಹತ್ರಕ್ಕೆ ಸೇರ್ಸೋದೇ ನಮ್ಮ ಆಸೆ. ಸೊ ದಯವಿಟ್ಟು ನೀವು ಅದನ್ನ ಮಾಡಿ, ನಾವು ಇಲ್ಲಿಂದ ಹೊರಟೋಗ್ಬಿಡ್ತೀರಿ. ನೀವು ಅದನ್ನ ಮಾಡಿಲ್ಲ ಅಂದ್ರೆ ನಾವು ಇವತ್ತು ಎಷ್ಟೊತ್ತಾದ್ರೂ ನಾವು ಇಲ್ಲಿಂದ ಹೋಗಲ್ಲ. ನೀವು ನಮ್ಮನ್ನೇನು ಮಾಡ್ಕೊಳಕ್ಕೂ ಆಗಲ್ಲ, ಆ ನಂಬಿಕೆ ನನಗಿದೆ. ನೀವು ಆ ಸೌಂಡ್ ಮಾಡಿದ್ರು ನನಗೇನು ಭಯ ಇಲ್ಲ. ಏನಂತೇನ? ಈ ಕಡೆ ಏನೂ ಇಲ್ಲ, ಆ ಕಡೆನೇ ಇರೋದು. ನಾನು ನೋಡ್ಕೊಂಬಂದಲ್ಲ ಹೋಗಿ. ಇವಾಗ ಏನು ಮಾಡೋಣ ಅಂತೀರಾ? ರಿಚುವಲ್ ಸ್ಟಾರ್ಟ್ ಮಾಡೋಣ. ರಿಚುವಲ್ ಅವ್ರಿಗೆ ಹೇಳಿಲ್ವಲ್ಲ ಪಾಪ, ಅವ್ರಿಗೆ ತಿಳಿಸ್ಕೊಟ್ಬಿಡೋಣ. ಯಾರಿಗೆ? ಅವ್ರಿಗೆ ನಾವು ತಂದಿರೋ ಐಟಮ್. ಸೊ ಆ್ಯಕ್ಚುಲಿ ಏನಂತಂದ್ರೆ ಗೈಸ್, ನಾವು ಬಂದ್ಬಿಟ್ಟು ಸಾಗರನ ನಾನು ಒಂದು ಒಬ್ರ ಹತ್ರ ಹೋಗ್ಬಿಟ್ಟು ಒಂದು
ಈ ಥರ ಇದೇ ಸಮಸ್ಯೆ, ಈ ಥರ ಇದಕ್ಕೆ ಏನಾದರೂ ಪರಿಹಾರ ಮಾಡಿಕೊಡಿ ಅಂತಂದರೆ ಅವ್ರು ಏನೋ ಮಾಡಿಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡಿದ್ರೆ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಇವಾಗ ನಾವು ಟ್ರೈ ಮಾಡಿ ತೋರಿಸ್ತೀವಿ, ನೋಡೋಣ. ಅದು ಟ್ರೈ ಮಾಡಿದ್ರೆ ಯಾರೋ ಓಡುತ್ತವ್ರು ಮಗ, ಯಾರೋ ಮೇಲೆ ನೋಡೋಣ. ಹಂಗೆ ಅಲ್ಲಿ ಯಾರೂ ಇಲ್ಲ, ಅಳ್ತಾ ಇದ್ದಾರೆ. ಕಿಟಕಿ ಹತ್ರ ಯಾರೋ ಇಲ್ಲಿ ಬಂದು ಹೋದಂಗೆ ಅನಿಸ್ತಾ ನನಗೆ. ಎಲ್ಲ ಕಡೆನೂ ಹಂಗೆ ಅನಿಸ್ತಾ ಇದೆಯೋ. ಸೊ ಫ್ರೆಂಡ್ಸ್, ಹೆಂಗಿದೆ ಅಂದರೆ ಲೊಕೇಶನ್ನು ಸೀರಿಯಸ್ ಆಗಿ ಎಲ್ಲಿ ನೋಡಿದ್ರು ಶಾಡೋ ಕಾಣಿಸೋ ಥರ, ಎಲ್ಲಿ ನೋಡಿದ್ರು ಏನೋ ಆಗ್ತಿರೋ ಥರ ಅನಿಸ್ತಿದೆ. ತುಂಬ ನೆಗೆಟಿವ್ ವೈಬ್ ಇರೋವಂಥ ಲೊಕೇಶನ್ ಇದು. ಸೊ ಅವ್ರು ಹೇಳ್ಕೊಟ್ಟಂಗೆ ನಾವು ಇವಾಗ ಆ ರಿಚುವಲ್ನಾದರೆ ಟ್ರೈ ಮಾಡ್ತೀರಿ. ಸೊ ನೋಡೋಣ. ಇದು ಬಂದ್ಬಿಟ್ಟು ತುಂಬ ರಿಸ್ಕಪ್ಪ. ನಿಮ್ಮ ಕೈಯಲ್ಲಿ ಆದರೆ ಮಾಡು, ನಿಮ್ಮ ಕೈಯಲ್ಲಿ ಆದರೆ ಮಾಡಿ, ಇಲ್ಲಾಂದರೆ ಜೀವಕ್ಕೆ ಅಪಾಯ ಅಂತ ಹೇಳಿದ್ದಾರೆ. ನಾವು ಆ ಚಿಕ್ಕ ಪಾಪು ಆತ್ಮಕ್ಕೋಸ್ಕರ ನಾವೆಲ್ಲ ಮಾತಾಡಿ ಈ ಥರ ರಿಸ್ಕ್ ತೊಗೊಬೇಕಣ ಅಂತಂದಿದ ತಕ್ಷಣ ಸರಿ ಓಕೆ ಬಾ ಮಾಡೋಣ ಅಂತಂದ್ಬಿಟ್ಟು ಅವಣ್ಣ ಅಂದರು. ಅದರಿಂದ ಇವತ್ತು ನಾವು ಈ ರಿಸ್ಕ್ ತೊಗೊಂಡು ಅಣ್ಣ ರಿಸ್ಕ್ ಅಂದಿದ ತಕ್ಷಣ ನಾವು ಯಾರು ನಮ್ಮ ಸೇಫ್ ಹಾಕೊಡೋದಕ್ಕೆ ಏನೋ ಮಾಡ್ತೀವಿ. ಸೊ ನೋಡೋಣ ಫ್ರೆಂಡ್ಸ್, ಇವತ್ತಾದರೆ ಏನು ನಡೆಯುತ್ತೆ ಅಂತ ನೋಡೋಣ. ನೋಡೇ ಬಿಡೋಣ. ಇವತ್ತಂತೂ ಬಿಡೋದೇ ಇಲ್ಲ, ಗ್ಯಾರಂಟಿ. ಇವತ್ತಂತೂ ನೀವೇನು ಮಾಡಿದ್ರು ನಾವು ಇಲ್ಲಿಂದ ಹೋಗಲ್ಲ, ನಮಗೆ ನ್ಯಾಯ ಸಿಗಲೇಬೇಕು. ಹೇಳೋಣ ಅಂತ್ಯಾ? ಇಷ್ಟು ಬೇಸಗಳ್ತಾ ಇದೆ, ಇಷ್ಟು ಬೇಸಗಳ್ತಾ ಇದೆ. ಇವತ್ತು ಪೌರ್ಣಮಿನಾ? 12 ಗಂಟೆ ಮೇಲೆ ಆಗ್ಬಿಡ್ತಲ್ಲ. ಇರೋ ಒಂದು ನಿಮಿಷ. ಹಲೋ, ಅಕಸ್ಮಾತ್ ನೀವು ಯಾರಾದ್ರೂ ಮೇಲ್ಗಡೆ ಇದ್ರೆ ನಮ್ಗೆಂತಾದ್ರು ತೊಂದರೆ ಮಾಡಬೇಡಿ. ನಾವು ಹೇಳೋದು ಕೇಳಿಸ್ತಾ ಇದೆಯಲ್ಲ ನಿಮಗೆ? ಮಗ ಇಷ್ಟೊತ್ತು ಕೆಳಗಡೆ ಬಂತು, ಇವಾಗ ಮೇಲ್ಗಡೆ ಬರ್ತಾ ಇದೆ. ಗೊತ್ತಾಗ್ತಿಲ್ಲ. ಅಲ್ಲಿ ನೋಡು, ಎಲ್ಲೋ ಎಲ್ಲೋ ಇದೆ ಮಗ ಇದು. ನಾವು ವೀಕ್ ಆಗಿದ್ದೀವಿ ಅಂತ ತೋರಿಸ್ಕೊಂಡ್ಬಾರ್ದು. ಕಿಚ್ಬಿಡಿ ಕಿಚ್ಬಿಡಿ, ಏನಾಗಲ್ಲ 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 ಏನಾಗಲ್ಲ. ನೀವೇನಾದ್ರೂ ಭಯ ಬಿದ್ದರೆ ನಿಮ್ಮ ನಮಗೆ ತೊಂದರೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸ್ಟ್ರಾಂಗ್ ಆಗಿ, ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ನಾವು ಭಯ ಬೀಳೋದಂತೂ ಇಲ್ಲ, ನಮ್ಮನ್ನು ಭಯ ಬೀಳ್ಸಕ್ಕೆ ಬರಬೇಡಿ ನೋಡಿ. ಆಮೇಲೆ ನೀವೇ ತೊಂದರೆ ಬೀಳ್ತೀರಾ. ನಾವು ತಂದಿರೋ ವಸ್ತುನೇನಾದರೂ ಓಪನ್ ಮಾಡಿದ್ರೆ. ಒಂದು ನಿಮಿಷ ಇರು. ನಿಮ್ಗಂತೂ ತೊಂದರೆ ಅಂತೂ ಮಾಡಕ್ಕೆ ಬಂದಿಲ್ಲ, ನಾವು ಮಾಡೋದು ಇಲ್ಲ. ಅಟ್ಯಾಕ್ ಮಾಡಲ್ಲ ಮಗ, ಅದು ಭಯ ಬೀಳಿಸ್ತದೆ ಗಾಯ್ಸ್, ಭಯ ಬೀಳಿಸ್ತದೆ ಗಾಯ್ಸ್ ಅದು. ಸೊ ಗಾಯ್ಸ್, ಇಲ್ಲಿರೋದು ಕನ್ಫರ್ಮ್ ಆಯಿತು. ನಾವು ಅದೇನು ಸ್ಟಾರ್ಟ್ ಮಾಡ್ಬೇಕು. ಎಲ್ಲಿ ಮಾಡೋಣ ಮಗ? ಆ ಮಗು ರೂಮಲ್ಲೇ. ಎಲ್ಲಿ? ಅಲ್ಲಿ ಲಾಸ್ಟ್ ಟೈಮ್ ನಾನು ಕೇಕ್ ಎಲ್ಲ ಇಕ್ಕದ್ನಲ್ಲ, ಆ ರೂಮಲ್ಲೇ ಮಾಡೋಣ. ಅದೆಲ್ಲ ನಡಿ, ತೋರ್ಸೋಡಿ. ಗೊತ್ತಿಲ್ಲ ಬ್ರೆಜಲ್ ಅದು ಇರುತ್ತಲ್ಲ ಅಂತ. ಲಾಸ್ಟ್ ಟೈಮ್ ಎಷ್ಟು ದೊಡ್ಡ ಉಂಡೆ ಕೋಳಿ ಬಿರಿಯಾನಿ ಇಷ್ಟ ಹಾಕಿದ್ವಿ. ಮಾರನೇ ದಿವಸನೇ ಬಂದಿರೋದು ನಾವು. ಒಂದು ಚೂರು ಇಲ್ಲ. ಇಲ್ವಾ? ಒಂದೇ ಒಂದು ಚೂರು ಬೆಂಕಿ ಬರ್ತಾ ಇರೋ ಮಗ, ಇರೋ ಬೆಂಕಿ
ಇಲ್ಲಿ 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 ಹೆಂಗ್ ಬರ್ತದೆ ಇದು? ಇವಾಗ ನನಗೇನು ಡೌಟ್ ಅಂದರೆ ಅದನ್ನ ಆಡಿಸ್ಬಿಡಿ. ಇವಾಗ ನನಗೆ ಡೌಟ್ ಏನಂತಂದರೆ ಇವಾಗ ಅಲ್ಲಿ ಇಲ್ಲಿ ಬೆಂಕಿ ಮೇಲ್ಗಡೆ ನಾವು ಐಟಮ್ನ ತಂದು ತಪ್ಪು ಮಾಡಿದ್ರ ಅದಕ್ಕೆ ಇದಾಗ್ತಿರೋದು ಅನಿಸ್ತಿದೆ. ಅದು ಹೋದ್ಸಲ ಸಿಂಗಲ್ ಆಗಿ ಬಂದ್ರೂ ಈ ಥರ ತೊಂದರೆ ಕೊಟ್ಟಿಲ್ಲ. ಇವತ್ತೇನಕ್ಕೆ ಮಾರಿ ನಾವು ವಸ್ತು ತಂದೆ ನೋಡಿ ಅದಕ್ಕೆ ಇರಬೇಕು. ವಸ್ತುವಿಂದಾನೇ ಆಗ್ತಿರೋದು. ನಿಮಗೆ ಗೊತ್ತಿಲ್ವಲ್ಲ, ನಾವು ಒಂದು ಕಡೆ ಪೂಜೆ ಮಾಡಿಸ್ಕೊಂಡು ಒಂದು ಐಟಮ್ ತಂದಿದ್ದೀರಿ, ಅದರಿಂದಾನೇ ಆಗ್ತಿರೋದು. ನಮಗೆ ಸೇಫೇ, ನಮಗೆ ಸೇಫೇ, ಬಟ್ ಅದಕ್ಕೆ ಆಗಲ್ಲ. ವಿಚಿತ್ರ ವಯಸ್ಸೇ ಅದು. ಅದ್ರ ಬಗ್ಗೆ ವಿಚಿತ್ರ ವಯಸ್ಸೇ ಬರ್ತಿರೋದು. ಅವ್ರು ಹೇಳಿದ್ದೇನು, ಆ ಕಿಟಕಿಯಲ್ಲಿ ಬೆಂಕಿ ಏನಾದರೂ ಬರೋ ಥರ ಕಾಣಿಸ್ತಿದ್ಯಾ? ಈ ಕಡೆ ಲೈಟ್ ತೆಗೀರಿ. ಇಲ್ಲ, ಆಫ್ ಆಯ್ತು. ಆಫ್ ಆಯ್ತು. ಹೌದು, ಬರ್ತಿದ್ದಂಗೆ ಅನಿಸ್ತು. ಬೆಂಕಿ ಹೆಂಗೆ ಬರುತ್ತೆ ಬ್ರೋ? ಜಿನ್ ಅನ್ನೋದೇ ಬೆಂಕಿನೇ. ಅದು ಎಲ್ಲಿ ಕೈ ಇಕ್ಕಿದ್ರು ಎಲ್ಲಿ ಕಾಲಿ ಇಕ್ಕಿದ್ರು ಅದೆಲ್ಲ ಬೆಂಕಿ ಬರುತ್ತೆ. ಎಲ್ಲಿ ಟಚ್ ಸ್ಪರ್ಶ ಆಗುತ್ತೋ ಹಿಂಗ್ ಟಚ್ ಆದ್ರೂ ಅಲ್ಲಿ ಬೆಂಕಿ ಹತ್ಕೊಳುತ್ತೆ. ನಮಗೂ ಆಗ್ಬೋದು ಗೊತ್ತಿಲ್ಲ ಬ್ರೋ, ಅದೇ ಡೌಟೇ ನಾನು ಅವಾಗಲೇ ಕೇಳಕ್ಕೆ ಬಂದೆ. ಸೊ ಗಾಯ್ಸ್, ನಾವು ಜಾಸ್ತಿ ಲೇಟ್ ಮಾಡದೆ ನಾವು ಏನಾದರೂ ತಂದಿದ್ದೀವೋ ಅದನ್ನ ಇಟ್ಬಿಟ್ಟು ಸ್ವಲ್ಪ ನೋಡೋಣ. ಅದು ಸೊ ಮಲ್ಲೇಶ ಕೂತ್ಕೊತಾನೆ. ಸೊ ಅದು ನೋಡಿಬಿಟ್ಟು ಅದು ಮುಂದೆ ಏನಾಗುತ್ತೆ ಅಂತ ನೋಡೋಣ. ಅಕಸ್ಮಾತ್ ಏನಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸದ್ಯ ಏನೂ ಆಗದೆ ಇದ್ರೆ ಚೆನ್ನಾಗಿದ್ರೆ ಸಕ್ಸಸ್ಫುಲ್ ಆಗಿ ನಾವು ಸಕ್ಸಸ್ ಇಲ್ಲಂತಂದರೆ ಸ್ವಲ್ಪ ಜೀವಕ್ಕೆ ಅಪಾಯ ಇದೆ. ಯಾಕಂದರೆ ನಾವು ದರ್ಗಾ ಹೋಗಿದ್ವಲ್ಲ, ಅಲ್ಲಿ ಅವರು ಹೇಳಿದ್ದಾರೆ ನಮಗೆ, ನೋಡಪ್ಪ ಯಾವುದೇ ಕಾರಣಕ್ಕಾಗಲಿ ನೀನು ಮಾಡೋ ವಿಚಾರದಲ್ಲಿ, ಅಂದರೆ ನೀನು ಮಾಡೋ ಜಾಗದಲ್ಲಿ ಸ್ವಲ್ಪ ಧೈರ್ಯವಾಗಿದ್ರೇ ಬೆಸ್ಟು. ಒಂದು ವೇಳೆ ನೀನು ಧೈರ್ಯ ಕಳ್ಕೊಂಡೆ ಅನ್ಕೋ, ಇಮ್ಮಿಡಿಯೇಟಾಗಿ ಬಂದು ಹಿಡ್ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಲೇಟ್ ಆ್ಯಂಡ್ ಲಾಗ್ ಮಾಡಿದೆ. ಅದು ರಿಚುವಲ್ನ ರೆಡಿ ಮಾಡಿಬಿಟ್ಟು ಗೈಸ್, ಬೇಡ ರೆಡಿ ಮಾಡೋದು ಏನು ಸ್ಟಾಪ್ ಮಾಡೋದೆಲ್ಲ ಬೇಡ, ಹಂಗೆ ಮಾಡೋಣ, ನೋಡೋಣ ಅದೇನಾಗುತ್ತೆ ಅಂದ್ಬಿಟ್ಟು ಮುಂದೆ ನೋಡೋಣ ಗೈಸ್. ಹಲೋ ಹಲೋ, ಏಯ್ ಹಲೋ, ಏಯ್ ಮಗ, ಅಲ್ಲಿ ಪಾಸ್ ಆಯ್ತು, ಅಲ್ಲಿ ಕವರ್ ಆಯ್ತು ಅಲ್ಲಿ. ಮೇಲೆ ಏನೋ ಮೇಲೆ ಕ್ಯಾಮ್ರಾ ಇಟ್ಟಿದ್ರ ಅಲ್ಲಿ ಹೋಯ್ತು ಅಲ್ಲ, ಅಲ್ಲಿ ಇಲ್ಲೇನೋ ಪಾಸ್ ಆಯ್ತು. ನಾವು ಹಲೋ, ಅದೇ ರೂಮು, ನಾವು ಲೇಟ್ ಮಾಡೋದು ಗೈಸ್, ನಾವು ಅಲ್ಲಿ ಹೋಗೋಣ. ಅಲ್ಲೇ ಅದೇ ತಾನೇ ಮಗು ರೂಮು. ಹೌದೌದು, ಅದೇ ಪಾಪ ರೂಮು. ಲಾಸ್ಟ್ ಟೈಮ್ ನಾವು ಬಂದವಾಗ ಕೇಕ್ ಎಲ್ಲ ಇಕ್ಕಿತ್ತು ಅಲ್ಲೇನೆ. ಗೈಸ್ ನೋಡೋಣ ಇಲ್ಲಿ ಒಳಗಡೆ ಏನಾಗುತ್ತೆ ಅಂತ. ಅಳ್ತಿದೆ ಅಣ್ಣ, ಒಂದು ನಿಮಿಷ ಸೌಂಡ್ ಕೇಳಿಸ್ಕೊ. ಹಲೋ, ಏನಾಯ್ತು? ಹಿಂದೆ ಬರ್ತಾ ಇದೆ ಬ್ರೋ, ಸೀರಿಯಸ್ ಆಗಿ ಬರ್ತಾ ಇದೆ. ಗಾಯ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಸುಮ್ಮನೆ. ಏನು ಭಯ ಬೀಳಬೇಡ, ನೀನು ಟೆನ್ಷನ್ ಬೀಳಬೇಡ.
ಮಂತ್ರ ಎಲ್ಲ ಥರ ಸೌಂಡ್ ಬರ್ತಿಲ್ವಾ? ಮಂತ್ರ ಎಲ್ಲ ಥರ ಸೌಂಡ್ ಬರ್ತಿಲ್ವಾ? ಲೆಫ್ಟ್ ಮಾಡೋದು ಬರೋಲ್ಲ. ಜಾಸ್ತಿ ಆಯ್ತು ಬ್ರೋ. ಓ ದೊಡ್ಡದಾಗಿದೆ ರೂಮು. ಹಾಂ ಇದೇ ತಾನೇ ಮಗು ರೂಮು. ಬ್ಲಡ್ ಚಿಮ್ಸಿರೋದಣ್ಣ ಇದು? ಏ ಮಗ ಇಲ್ಲಿ ಬೇಗ ರೆಡಿ ಮಾಡೋದು. ಅದೇ ಬಂತು ಅಲ್ವಾ, ಹಿಂಗೆ ಹಂಚಿ ಹೋಗಿದ್ರೆ ಒಂಥರ ಗಾಳಿ ಥರ ಹೊರಟೋಗಿರುತ್ತಲ್ಲ ಬ್ರೋ ಅದು, ಅದಕ್ಕೆ ಏನೋ ಇಷ್ಟ. ಮಗ ಇಲ್ಲೇ ಮಾಡೋಣ, ಇಲ್ಲಿ ಬಾ, ಇಲ್ಲಿ ಮಾಡೋಣ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ನೀನೇ ಕೂತ್ಕೋಬೇಕು, ಏನಾಗಲ್ಲ, ನೀನೇ ಕೂತ್ಕೋಬೇಕು. ನನಗೆ ಚಿಕ್ಕ ಮಗು ಇರೋದು, ನಿನಗಾದ್ರೂ ಮಕ್ಕಳು 1 ವರ್ಷ ಆಗಿದೆಯಲ್ಲ, 8 ತಿಂಗಳಾಗಿದೆ. ಹಾಂ ಮಾಡಲೇಬೇಕು. ಏನು ಭಯ ಬಿಡ್ಬಿಡಿ, ಏನೂ ಆಗಲ್ಲ. ಕೊಡಿ ಮಗ, ನಾನು ಹಾಕ್ತೀನಿ, ಕೊಡಿ ನನ್ನ ಜಿಂಜರ್ ಮೇಲೆ. ಗೈಸ್ ಇದನ್ನ ನಮಗೆ ಇವತ್ತು ದರ್ಗಾಲ್ಲಿ ಕೊಟ್ಟಿದ್ರು. ಸೊ ಇದು ನಾವು ಪೂಜೆ ಮಾಡಿಸ್ಕೊಂಡು ಬಂದಿರೋದು. ಇದು ಬಂದ್ಬಿಟ್ಟು ತುಂಬ ಪವರ್ ಇರುತ್ತಂತೆ, ಕೆಟ್ಟ ಶಕ್ತಿನೆಲ್ಲ ದೂರ ಮಾಡುತ್ತೆ, ನಿಮಗೇನು ತೊಂದರೆ ಆಗಲ್ಲ. ಅಕಸ್ಮಾತ್ ನೀವೇನಾದರೂ ತಪ್ಪಾಗಿ ಮಿಸ್ಯೂಸ್ ಮಾಡಿಬಿಟ್ರೆ ಇದನ್ನ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ದಾರೆ. ಸೊ ನಾವು ಇದನ್ನ ಯಾವುದೇ ರೀತಿ ಮಿಸ್ಯೂಸ್ ಮಾಡಲ್ಲ. ಸೊ ನೋಡೋಣ, ನಾವು ಹೇಳ್ದಂಗೆ ನಾನು ಮಾಡ್ತೀನಿ ಇವತ್ತು. ಹೇ ಬ್ರೋ, ಮಂತ್ರ ನಾವು ನೋಡೋಣ ಬನ್ನಿ ಬ್ರೋ, ಆಚೆ ಹೋಗಿ. ಅಯ್ಯ ಮಗ, ಅಲ್ಲಿ ಮನಸ್ಸಲ್ಲಿ ಹೇಳ್ಕೊಟ್ಟಿದ್ರು, ಅಲ್ಲಿ ಹೇಳ್ಕೊಟ್ಟಿದ್ರಲ್ಲ ಆ ಮಂತ್ರ ಮನಸ್ಸಲ್ಲಿ ಹೇಳ್ಕೊತೀಯ ತಾನೆ? ಹಾಂ ಹೇಳ್ಕೊ. ಸೊ ಗೈಸ್ ಇನ್ನು ಸ್ಟಾರ್ಟ್ ಮಾಡೋಣ, ನೋಡೋಣ ಏನಾದರೂ ನಮಗೇನಾದರೂ ರಿಫ್ಲೆಕ್ಷನ್ ಗೊತ್ತಾಗುತ್ತಾ ಅಂತ.